ನಮಸ್ಕಾರ ವೀಕ್ಷಕರೇ. ನಮ್ಮ ಸುತ್ತಮುತ್ತ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇರುತ್ತೆ, ನ್ಯೂಸ್ಗಳು ಬರ್ತಾ ಇರುತ್ತೆ. ಕೆಲವಷ್ಟು ನ್ಯೂಸ್ಗಳು ನಾವು ನೋಡೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ಟೈಮು ಇರೋದಿಲ್ಲ ಬಿಡಿ. ಅದರಲ್ಲಿ ಕೆಲವಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಆಕಾಶದಿಂದ ಸುಮಾರು 8 ಅಡಿ ಅಗಲ ಇರುವಂಥ ಒಂದು ವಸ್ತು ಭೂಮಿಗೆ ಬಿದ್ದಿದೆ. ಕೀನ್ಯಾದಲ್ಲಿ ಬಿದ್ದಿರುವಂಥ ಈ ವಸ್ತು ನಿಮಗೆ ಕಾಣಿಸ್ತಾ ಇರೋದು ಫೋಟೋದಲ್ಲಿ. ಇದು ನ್ಯೂಸ್ಗಳಲ್ಲಿ ಬಂದಿರುವಂಥದ್ದು. ಈ ನ್ಯೂಸ್ಗಳನ್ನು ಅಷ್ಟೊಂದು ಜನ ಅಬ್ಸರ್ವ್ ಮಾಡಿರೋದಿಲ್ಲ ಬಿಡಿ. ಇದು ಮನೆಗಳಿರುವಂಥ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿದೆ. ಅಪ್ಪಿತಪ್ಪಿ ಮನೆಗಳಿದ್ದಂಥ ಜಾಗದಲ್ಲಿ ಬಿದ್ದಿದ್ರೆ ದೊಡ್ಡ ಇಂಪ್ಯಾಕ್ಟೇ ಆಗಿರೋದು. ಕೀನ್ಯಾದಲ್ಲಿ ಈ ವಸ್ತು ಬಿದ್ದಾದ್ಮೇಲೆ ಜನ ಏನು ಅನ್ಕೊಂಡ್ರು, ಇದು ಏಲಿಯನ್ಸ್ ಕೈವಾಡ ಏನಾದರೂ ಇರ್ಬೋದಾ, ಏಲಿಯನ್ ಸ್ಪೇಸ್ ಶಿಪ್ಗಳ ಬಗ್ಗೆ ಈಗ ಆಲ್ರೆಡಿ ಮಾತಾಡ್ತಾ ಇದ್ದಾರೆ ಅಮೇರಿಕಾದಲ್ಲೆಲ್ಲ. ಅಲ್ಲಿರುವಂಥ ಯಾವ್ದಾದ್ರು ಸ್ಪೇಸ್ ಶಿಪ್ಪಿಂದ ಬಿದ್ದಿರೋ ವಸ್ತುನಾ ಅಂತ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ದೊಡ್ಡದಾಯ್ತಾ ಹೋಯ್ತು ಈ ವಿಷಯ. ಅದಾದ ಮೇಲೆ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅಂತಾನೆ ಇದ್ದಂಥ ಸ್ಪೇಸ್ ರಿಲೇಟೆಡ್ ಟೀಮ್ ಅಲ್ಲಿಗೆ ಹೋಯ್ತು. ಅದ್ರ ಬಗ್ಗೆ ಅಧ್ಯಯನ ಮಾಡ್ತು. ಕೊನೆಗೆ ಅವ್ರು ಹೇಳಿದ್ದೇನು ಅಂದರೆ, ಇದು ಬಂದು ಆಕಾಶದಿಂದ ಬಿದ್ದಿರೋ ವಸ್ತುನೇ ಕನ್ಫರ್ಮ್ ಮಾಡಿದ್ದಾರೆ. ಪ್ಲಸ್ ಇದು ಯಾವುದೇ ಏಲಿಯನ್ ಸ್ಪೇಸ್ ಶಿಪ್ದಲ್ಲ, ನಾವು ಬಳಸ್ತೀವಲ್ಲ ಸ್ಯಾಟಲೈಟ್ಸ್ಗಳು, ಆ ಸ್ಯಾಟಲೈಟ್ಸ್ದು ಒಂದು ಪಾರ್ಟು ಕಳಚಿ ಬಿದ್ದಿದೆ ಭೂಮಿ ಮೇಲೆ ಅಷ್ಟೇ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸ್ಯಾಟಲೈಟ್ಗಳನ್ನ ಭೂಮಿಯಿಂದ ಆಕಾಶಕ್ಕೆ ಲಾಂಚ್ ಮಾಡ್ತಾರೆ. ಆ ವಿಷಯನ ನಾವು ನೋಡಿದ್ದೀವಿ. ಎಷ್ಟು ದೊಡ್ಡದಾಗಿರುತ್ತೆ ಸ್ಯಾಟಲೈಟು, ಏನಿಲ್ಲ ಅಂದ್ರೂ ಸುಮಾರು 180 ಅಡಿ ಉದ್ದ, ಅಗಲ ಏನಿಲ್ಲ ಅಂದ್ರೂ 10 ರಿಂದ 12 ಅಡಿ ಅಗಲ ಇದ್ದೇ ಇರುತ್ತೆ ಒಂದೊಂದು ಸ್ಯಾಟಲೈಟು. ಇನ್ನು ಕೆಲವು ಸ್ಯಾಟಲೈಟು ಇದ್ರ 2ರಷ್ಟು ದುಪ್ಪಟ್ಟಿರುತ್ತೆ. ಅಂಥ ಸ್ಯಾಟಲೈಟ್ಗಳು ಆಕಾಶದಲ್ಲಿ ಓಡಾಡ್ತಾ ಇದೆ. ಆ ಸ್ಯಾಟಲೈಟ್ಗಳು ನಮಗೆ ನೆಟ್ವರ್ಕಿಂಗ್ಗೋಸ್ಕರ, ಇನ್ನು ನಮ್ಮ ಅರ್ಥನ ಸ್ಟಡಿ ಮಾಡೋದಕ್ಕೋಸ್ಕರ, ಇನ್ನು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ದೇಶದವರು ಲಾಂಚ್ ಮಾಡಿದ್ದಾರೆ. ನಾವು ನೆಟ್ವರ್ಕ್ ಬೇಕೇ ಬೇಕು, ಮೊಬೈಲ್ ಯೂಸ್ ಮಾಡಬೇಕು ಅಂದರೆ ಈ ಸ್ಯಾಟಲೈಟ್ಗಳ ಅವಶ್ಯಕತೆ ಇದೆ. ಇನ್ನು ವಾತಾವರಣದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ, ಸೂರ್ಯನಿಂದ ಏನು ಇಂಪ್ಯಾಕ್ಟ್ ಆಗಬಹುದು, ಇನ್ನು ಬೇರೆ ಗ್ರಹಗಳಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಇದನ್ನೆಲ್ಲ ಸ್ಟಡಿ ಮಾಡೋ ಕೆಲಸನೇ ಈ ಸ್ಯಾಟಲೈಟ್ಗಳು ಮಾಡೋದು. ಒಂದೊಂದು ಸ್ಯಾಟಲೈಟ್ಗಳು ಭೂಮಿಯಿಂದ ಲಾಂಚ್ ಮಾಡ್ತಾರೆ, ಬಟ್ ಅದು ವಾಪಸ್ ಬರೋದಿಲ್ಲ. ಸುಮಾರು 10 ವರ್ಷ ಒಂದೊಂದು ಸ್ಯಾಟಲೈಟ್ ಆಯಸ್ ಇರುತ್ತೆ. ಕೆಲವಷ್ಟು ಸ್ಯಾಟಲೈಟ್ ಆಯಸ್ಸು 25 ವರ್ಷ ಇರುತ್ತೆ. ಅಂಥ ಸ್ಯಾಟಲೈಟ್ಗಳು ಆಕಾಶದಲ್ಲಿ ಅದರ ಕೆಲಸ ಮುಗಿದಾದ್ಮೇಲೆ, ಅದರ ಆಯಸ್ ಮುಗಿದಾದ್ಮೇಲೆ ಹಾಗೆ ಬಿಟ್ಬಿಡ್ತಾರೆ. ಯಾಕೆಂದರೆ ದೊಡ್ಡ ಸ್ಪೇಸ್ ಇದೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಹಾಗೆ ಬಿಟ್ಬಿಡ್ತಾರೆ. ಯಾವತ್ತೋ ಒಂದು ದಿನ ಭೂಮಿ ಆ ಪಥದಲ್ಲಿ ಹೋಗುವಾಗ ಆ ವೇಸ್ಟ್ ಪ್ರಾಡಕ್ಟ್, ಸ್ಯಾಟಲೈಟ್ ವೇಸ್ಟ್ ಪ್ರಾಡಕ್ಟ್ಗಳು ಗುರುತ್ವಾಕರ್ಷಣ ಬಲಕ್ಕೆ ಭೂಮಿ ಕಡೆ ಬರುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಇವು ಭೂಮಿಗೆ ಅಪ್ಪಳಿಸುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಭೂಮಿನಲ್ಲಿ ವೇರಿಯೇಷನ್ಗಳು ತುಂಬಾನೇ ಆಗ್ತಾ ಇದೆ. ನೋಡ್ತಾ ಇದೀವಲ್ಲ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಯಾವ ಥರ ವೇರಿಯೇಷನ್ ಆಗ್ತಾ ಇದೆ ಅಂತ. ಕಾರಣ ಬಂದು ಸೂರ್ಯನಲ್ಲಿ ಆಗ್ತಾ ಇರುವಂಥ ಬದಲಾವಣೆ. ಈ ಬದಲಾವಣೆಗಳಿಂದ ಏನಾಗುತ್ತೆ, ಆಟೋಮೆಟಿಕಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ವೇರಿಯೇಷನ್ ಆಗುತ್ತೆ. ಯಾವುದೋ ಒಂದು ಪಥದಲ್ಲಿ ಹೋಗುವಾಗ ಗ್ರಾವಿಟಿ ಅಂಥ ವಸ್ತುಗಳನ್ನ, ಸ್ಯಾಟಲೈಟ್ಗಳನ್ನ ಪುಲ್ ಮಾಡೋ ಚಾನ್ಸಸ್ಸು ಇರ್ಬೋದು. ಆ ರೀತಿ ಬಂದು ಬಿದ್ದಿರೋ ಪಾರ್ಟೇ ಈಗ ಸದ್ಯಕ್ಕೆ ಕೀನ್ಯಾದಲ್ಲಿ ಬಿದ್ದಿರೋವಂಥ ಈ 8 ಅಡಿ ಅಗಲದ ಒಂದು ಸ್ಯಾಟಲೈಟ್ ಪಾರ್ಟು. ಈ ರೀತಿ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಸಿಗುವಂಥ ಇನ್ಫಾರ್ಮೇಷನ್ ಏನಂದರೆ, ಸುಮಾರು ಆಕಾಶದಲ್ಲಿ ಈಗ 5,000ರಿಂದ 6,000 ಸ್ಯಾಟಲೈಟ್ಗಳು ಇದ್ದಾವೆ. ಆ ಸ್ಯಾಟಲೈಟ್ಗಳಲ್ಲಿ ಸುಮಾರು 2,000 ಮಾತ್ರ ವರ್ಕಿಂಗಲ್ಲಿದೆ. ಇನ್ನು ವರ್ಕ್ ಆಗದೇ ಇರುವಂಥ ಸ್ಯಾಟಲೈಟ್ಗಳು, ಅಂದರೆ ತುಂಬ ವರ್ಷಗಳ ಮುಂಚೆ ಲಾಂಚ್ ಮಾಡಿದಂಥ ಸ್ಯಾಟಲೈಟ್ಗಳು ಹಾಗೆ ಆಕಾಶದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದು ವರ್ಕಿಂಗಲ್ಲಿ ಇಲ್ಲದೇ ಇದ್ರು ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಏಕೆಂದರೆ ಒಂದು ಪ್ರೆಷರ್ ಅನ್ನೋದು ಬೇಕು, ಅದನ್ನು ಎಲ್ಲಿ ಲ್ಯಾಂಡ್ ಮಾಡಬೇಕು, ಯಾವ ರೀತಿ ಲ್ಯಾಂಡ್ ಮಾಡಬೇಕು ಅಂತ ಹೋದ್ರೂ ವೇರಿಯೇಷನ್ ಆಗೋ ಚಾನ್ಸಸ್ ಇರೋದ್ರಿಂದ ಕೆಲವಷ್ಟು ಸ್ಯಾಟಲೈಟ್ಗಳನ್ನ ಈಗ ಮಾಡ್ತಾ ಇರುವಂಥ ಸ್ಯಾಟಲೈಟ್ಗಳು ಹೋಗಿ ಮತ್ತೆ ವಾಪಸ್ ಬರೋ ರೀತಿ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಮೊದಲು ಅಷ್ಟೊಂದು ಟೆಕ್ನಾಲಜಿ ಇಲ್ಲದೆ ಇದ್ದಿದ್ದರಿಂದ ಅವಾಗ ಏನು ಮಾಡ್ತಾ ಇದ್ರು, ಜಸ್ಟ್ ಲಾಂಚ್ ಮಾಡ್ತಾ ಇದ್ರು. ಅದರ ಕೆಲಸ ಮುಗಿದಾದ್ಮೇಲೆ ಅದು ಆಕಾಶದ ಯಾವುದೋ ಒಂದು ಪಥದಲ್ಲಿ ಸುತ್ತೋ ಹಾಗೆ ಮಾಡಿ ಬಿಟ್ಬಿಡ್ತಾರೆ. ಅದೇ ರೀತಿ ಈಗ ಸುಮಾರು 3,000ಕ್ಕೂ ಜಾಸ್ತಿ ಸ್ಯಾಟಲೈಟ್ಗಳು, ವರ್ಕಿಂಗಲ್ಲಿ ಇಲ್ಲದೆ ಇರುವಂಥ ಸ್ಯಾಟಲೈಟ್ಗಳು ಆಕಾಶದಲ್ಲಿ ಸುತ್ತುತ್ತಾ ಇದೆ. ಇನ್ನು ಸ್ಯಾಟಲೈಟ್ ರಿಪೇರಿಗಳು ಇದು ನಡೀತಾ ಇರುತ್ತೆ. ಇನ್ನು ಸ್ಪೇಸ್ ಸ್ಟೇಷನ್ ಒಂದಿದೆ, ಸುಮಾರು 4 ಲಕ್ಷ ಟನ್, ಅಂದ್ರೆ ಎಷ್ಟು ದೊಡ್ಡ ಸ್ಪೇಸ್ ಸ್ಟೇಷನ್ ಅಲ್ಲ, 4 ಲಕ್ಷ ಟನ್ ಆಕಾಶದಲ್ಲಿ ಇರುವಂತ ಒಂದು ಸ್ಪೇಸ್ ಸ್ಟೇಷನ್ ಇದೆ. ಆ ಸ್ಪೇಸ್ ಸ್ಟೇಷನ್ ರಿಪೇರಿ ಕೆಲಸ ಅದು ಇದು ಮಾಡ್ತಾ ಇರುತ್ತೆ. ರಿಪೇರಿ ಮಾಡಾದ್ಮೇಲೆ ವೇಸ್ಟ್ ಪ್ರಾಡಕ್ಟ್ನೆಲ್ಲ ಅಲ್ಲೇ ಸ್ಪೇಸ್ ಅಲ್ಲಿ ಬಿಟ್ಬಿಡ್ತಾರೆ. ಆ ಪ್ರಾಡಕ್ಟ್ಗಳು ಏನಾಗುತ್ತೆ, ಈ ರೀತಿ ಸ್ಪೇಸ್ ಅಲ್ಲಿ ಫ್ರೀಯಾಗಿ ಸುತ್ತಾ ಇರುತ್ತೆ. ಏಕೆ ಅಂದ್ರೆ ಸ್ಪೇಸ್ ಅಲ್ಲಿ ಯಾವುದೇ ರೀತಿ ಗ್ರಾವಿಟಿ ಅನ್ನೋದು ಇಲ್ಲದೆ ಇರೋದ್ರಿಂದ ಆರಾಮಾಗಿ ಸುತ್ತಾ ಇರುತ್ತೆ. ಅಕಸ್ಮಾತ್
ಅಕಸ್ಮಾತ್ ಆಗಿ ಯಾವುದಾದ್ರೂ ಗ್ರಹದ ಗ್ರಾವಿಟೇಷನಲ್ ಫೋರ್ಸ್ ಪುಲ್ ಮಾಡಿದ್ರೆ ಅದು ಆ ಗ್ರಹದ ಕಡೆಗೆ ಹೋಗುತ್ತೆ. ಈಗ ಅಂತ ಚಾನ್ಸಸ್ ಭೂಮಿನಲ್ಲೂ ಆಗೋ ಸಾಧ್ಯತೆ ಇದೆ. ಭೂಮಿ ಗ್ರಾವಿಟಿ ಅನ್ನೋದು ವೇರಿಯೇಷನ್ ಆಗ್ತಾ ಇರೋದ್ರಿಂದ ಆ ರೀತಿ ಭೂಮಿಗೆ ಈ ಸ್ಯಾಟಲೈಟ್ ಪಾರ್ಟ್ಗಳು ಬಂದು ಬೀಳಬಹುದು. ಈಗ ಆ ಥರದ್ದು ಒಂದು ಸ್ಯಾಂಪಲ್ ಬಿದ್ದಿದೆ ಅಷ್ಟೇ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 36,000ಕ್ಕೂ ಜಾಸ್ತಿ ಪೀಸ್ಗಳು, ಅಂದ್ರೆ 36,000ಕ್ಕಿಂತ ಜಾಸ್ತಿ ವೇಸ್ಟ್ ಪ್ರಾಡಕ್ಟ್ಗಳು ಆಕಾಶದಲ್ಲಿ ಇದಾವೆ. ಅಂದ್ರೆ ರಿಪೇರಿ ಮಾಡಾದ್ಮೇಲೆ ವೇಸ್ಟ್ ಆಗಿ ಬಿದ್ದಿರುವಂತ ಪಾರ್ಟ್ಗಳು ಸುಮಾರು 10 ಸೆಂಟಿಮೀಟರ್ಗಿಂತ ದಪ್ಪ ಇರೋದು ಅಂತ ಹೇಳ್ತಾರೆ. 10 ಸೆಂಟಿಮೀಟರ್ ಅಂದ್ರೆ ಒಂದು ನಾರ್ಮಲ್ ಬಾಲ್, ಟೆನ್ನಿಸ್ ಬಾಲ್ ಹೇಳ್ತೀವಿ, ಅದಕ್ಕಿಂತ ದಪ್ಪ ಇರುವಂತ ದೊಡ್ಡ ದೊಡ್ಡ ಪಾರ್ಟ್ಗಳು, ಸ್ಯಾಟಲೈಟ್ ಪಾರ್ಟ್ ಆಗಿರ್ಬೋದು, ಸ್ಪೇಸ್ ಸ್ಟೇಷನ್ ಪಾರ್ಟ್ ಆಗಿರ್ಬೋದು, ಇಲ್ಲ ಹ್ಯೂಮನ್ ವೇಸ್ಟ್ ಪ್ರಾಡಕ್ಟ್ ಆಗಿರ್ಬೋದು. ಯಾಕೆಂದ್ರೆ ಸ್ಪೇಸ್ ಸ್ಟೇಷನ್ಗೆ ಹೋದಾಗ ಹ್ಯೂಮನ್ಸ್ ವೇಸ್ಟ್ ಪ್ರಾಡಕ್ಟ್ ಎಲ್ಲ ಇದ್ದೇ ಇರುತ್ತೆ, ಅಂಥದ್ದೆಲ್ಲ ಇರ್ಬೋದು. ಒಟ್ಟಿನಲ್ಲಿ ಈ ತರದ ವೇಸ್ಟ್ ಪ್ರಾಡಕ್ಟ್ಗಳು ಸುಮಾರು ಆಕಾಶದಲ್ಲಿ 34,000ಕ್ಕೂ ಜಾಸ್ತಿ ಇದಾವೆ. ಅದು 10 ಸೆಂಟಿಮೀಟರ್ಗಿಂತ ಜಾಸ್ತಿ ಇರೋದು. ಇನ್ನು 10 ಸೆಂಟಿಮೀಟರ್ ಒಳಗಡೆ ಇರೋದು ಇದಾವೆ. ಅದು ಬಂದು ಹತ್ರ 1.5 ಲಕ್ಷ ಪ್ರಾಡಕ್ಟ್ಸು ಆಕಾಶದಲ್ಲಿ ಇದ್ದಾವೆ. ಅದನ್ನ ವಾಪಸ್ ತಗೊಳ್ಳೋ ಪ್ರಯತ್ನ ಯಾರು ಕೂಡ ಮಾಡ್ತಾ ಇಲ್ಲ. ತಗೊಳ್ಳೋದು ತುಂಬಾ ರಿಸ್ಕಿ, ಖರ್ಚಾಗುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನು ಅಂದ್ರೆ, ಭೂಮಿ ಗ್ರಾವಿಟೇಷನಲ್ ಫೋರ್ಸ್ ಇಂದ ಇಂಥ ಬದಲಾವಣೆಗಳಾಗ್ತಾ ಇದೆಯಲ್ಲ, ಈಗ ಈ ಬದಲಾವಣೆಗಳಿಂದ ಆ ಪಾರ್ಟ್ಗಳು, ಆ ವೇಸ್ಟ್ ಆಗಿ ಬಿದ್ದಿರುವಂತ ಸ್ಯಾಟಲೈಟ್ಗಳು, ಸುಮಾರು 3,000 ಸ್ಯಾಟಲೈಟ್ಗಳು ಯಾವುದೋ ಒಂದು ಭಾಗಕ್ಕೆ ಒಂದೊಂದು ಬಂದು ಬೀಳ್ತಾ ಇದ್ರು ಕೂಡ ಬೆಂಕಿ ಉಂಡೆ ಭೂಮಿನಲ್ಲಿ ಬಂದು ಬಿದ್ದಾಗ ಆಗುತ್ತೆ. ಈ ಬೆಂಕಿ ಉಂಡೆ ಬಿದ್ರೆ ಯಾವ ರೀತಿ ಬೇಕಾದ್ರೂ ಅನಾಹುತಗಳಾಗ್ಬೋದು. ಒಂದೊಂದು ಸ್ಯಾಟಲೈಟು ಒಂದೊಂದು ಸಿಟಿನಲ್ಲಿ ಬಿದ್ರು ಸುಮಾರು 1 ಕಿಲೋಮೀಟರ್ ತನಕ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಭೂಮಿ ನಡ್ಗೋದಾಗಿರ್ಬೋದು, ಪ್ಲಸ್ ಬೇರೆ ಬೇರೆ ಅನಾಹುತಗಳಾಗುವ ಚಾನ್ಸಸ್ 1 ಕಿಲೋಮೀಟರ್ ತನಕ ಇರುತ್ತೆ. ಅಷ್ಟು ಸ್ಯಾಟಲೈಟ್ಗಳು, ವೇಸ್ಟ್ ಪ್ರಾಡಕ್ಟ್ಗಳು ಈಗ ಆಕಾಶದಲ್ಲಿ ಇದಾವೆ. ಸ್ಯಾಂಪಲ್ಗೆ ಕೀನ್ಯಾದಲ್ಲಿ ಯಾವುದೋ ಒಂದು ಜನ ಇಲ್ಲದೆ ಇರೋಂಥ ಪ್ರದೇಶದಲ್ಲಿ ಬಿದ್ದಿದೆ. ಅದೇ ಜನ ಇರೋಂಥ ಪ್ರದೇಶದಲ್ಲಿ ಬಿದ್ದಿದ್ರೆ ಅನಾಹುತಗಳು ಬೇರೆ ರೀತಿ ಆಗ್ತಾ ಇತ್ತು. ನಾವು ಇಂಥ ವಿಷಯಗಳನ್ನೆಲ್ಲ ಸ್ಟಡಿ ಮಾಡ್ತಾ ಇರ್ತೀವಲ್ಲ, ಆಕಾಶದಲ್ಲಿ ಏನಾಗ್ತಾ ಇದೆ, ಭೂಮಿ ಮೇಲೆ ಏನ್ ಬಂದು ಬೀಳ್ಬೋದು ಅನ್ನೋ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇರುವಾಗ ಇಂಥ ವಿಷಯಗಳನ್ನ ಅಧ್ಯಯನ ಮಾಡಲೇಬೇಕಾಗುತ್ತೆ. ಈ ರೀತಿ ಇರುವಂತ ವೇಸ್ಟ್ ಪ್ರಾಡಕ್ಟ್ಗಳು, ನಾವೇ ಮನುಷ್ಯರು ಮಾಡಿರುವಂತ ಕೆಲಸಗಳಿಂದ ಕ್ರಿಯೇಟ್ ಆಗಿರೋ ವೇಸ್ಟ್ ಪ್ರಾಡಕ್ಟ್ಗಳು ಒಂದಲ್ಲ ಒಂದು ದಿನ ಭೂಮಿಗೆ ಬಂದು ಬೀಳುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಆಗುವಂತ ಇಂಪ್ಯಾಕ್ಟ್ಗಳು ಬೇರೆ ರೀತಿನೇ ಇರುತ್ತೆ. ಅದನ್ನ ಯಾರು ಕೂಡ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಎಲ್ಲಿ ಬೀಳುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಸೈಂಟಿಸ್ಟ್ಗಳು ಕೂಡ ಇದ್ದಾರೆ. ನೋಡೋಣ, ಈಗ ಸದ್ಯಕ್ಕೆ ಕೀನ್ಯಾದಲ್ಲಿ ಬಿದ್ದಿರೋದು ಬೇರೆ ಎಲ್ಲೂ ಬೀಳದೆ ಇರೋ ತರ ಸೈಂಟಿಸ್ಟ್ಗಳು ಏನಾದ್ರೂ ಹೊಸದಾಗಿ ಪ್ಲಾನ್ ಮಾಡ್ತಾರ, ಆಕಾಶದಲ್ಲಿ ಅದು ಪೂರ್ತಿಯಾಗಿ ನಾಶ ಆಗೋ ರೀತಿ ಟೆಕ್ನಾಲಜಿಗಳನ್ನ ಏನಾದ್ರೂ ಕಂಡುಹಿಡಿತಾರ, ಇಲ್ಲ ಅಂದ್ರೆ ಮುಂದೆ ಇದೇ ರೀತಿ ಅನಾಹುತಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋದು ಮಾತ್ರ ಖಚಿತ. ಇನ್ನ ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ ಅಂತ ವಿಷಯನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.